ಲೋಕಸಭೆಯ ಕಲಾಪ ಈಗ ಆರಂಭ ಆಗಿತ್ತು. ಆದರೆ ಆರಂಭ ಆಗಿ ಕೆಲವೇ ನಿಮಿಷಗಳಲ್ಲಿ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಆಗಿದೆ. ಅಂದರೆ 12 ಗಂಟೆಗೆ ಮುಂದೂಡಿಕೆ ಆಗಿದೆ. ಲೋಕಸಭೆಯ ಕಲಾಪ ಮಧ್ಯಾಹ್ನ 12ಕ್ಕೆ ಮುಂದೂಡಿಕೆ ಆಗಿದ್ದು, ಅಲ್ಲಿ ವಿಪಕ್ಷಗಳ ಗದ್ದಲ ಶುರುವಾಗ್ತಾ ಇದ್ದಂತೆ ಸ್ಪೀಕರ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಕಲಾಪವನ್ನು ನಡೆಸಲು ಅವಕಾಶವನ್ನು ಕೊಡದಂಥ ವಿಪಕ್ಷಗಳು. ಹಾಗಾಗಿ ಮಧ್ಯಾಹ್ನ 12 ಗಂಟೆಗೆ ಕಲಾಪವನ್ನು ಮುಂದೂಡಲಾಗಿದೆ. ಸಂಬಲ್ ಮಣಿಪುರ ಗಲಭೆ ವಿಚಾರದಲ್ಲಿ ಗದ್ದಲ ಸೃಷ್ಟಿಯಾಗಿತ್ತು. ವಿಪಕ್ಷಗಳು ಇದೇ ವಿಚಾರವನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗೋದಕ್ಕೆ ಶುರು ಮಾಡಿದರು. ಕಲಾಪ ಆರಂಭ ಆಗೋದಕ್ಕೆ ಬಿಟ್ಟಿಲ್ಲ ವಿಪಕ್ಷದ ನಾಯಕರು. ಹಾಗಾಗಿ ಕಲಾಪವನ್ನು 12 ಗಂಟೆಗೆ ಮುಂದೂಡಿದ್ದಾರೆ. प्रश्न संख्या 21 श्री अरुण गोविल। क्वेश्चन नंबर 1 मंत्री जी। माननीय मंत्री जी, उत्तर सदन के पटल पर रखा हुआ है। माननीय सदस्य, माननीय सदस्य, इससे हमारे नैतिक मूल्य और संस्कारों को बहुत गहरी चोट पहुँचाएगा। OTT प्लेटफॉर्म्स पर जो दिखाया जा रहा है बहुत अश्लील है। परिवार में साथ बैठकर देख नहीं सकते। इससे हमारे नैतिक मूल्यों पर ह्रास हुआ है। क्या सूचना प्रसारण मंत्री ये बताने की कृपा करेंगे? ಕಲಾಪ ಆರಂಭ ಆಗುತ್ತೆ. ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ಅಲ್ಲಿ ವಿಪಕ್ಷದ ನಾಯಕರೆಲ್ಲರೂ ಕೂಡ, ವಿಪಕ್ಷದ ಸದಸ್ಯರೆಲ್ಲರೂ ಕೂಡ ಈ ಮಣಿಪುರ ಗಲಾಟೆ ಆಯ್ತಲ್ಲ, ಆ ಗಲಭೆ ವಿಚಾರ ಅದು ಅಲ್ಲಿ ಹೆಚ್ಚು ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಕಲಾಪವನ್ನು 12 ಗಂಟೆಗೆ ಮುಂದೂಡಿದ್ದಾರೆ ಸಭಾಪತಿಗಳು. माननीय सांसद महोदय ने जो प्रश्न रखा है वो विषय वाकई बहुत ही महत्वपूर्ण विषय है। ಲೋಕಸಭೆ ಆ ಬಳಿಕ ರಾಜ್ಯಸಭೆಯಲ್ಲೂ ಕೂಡ ವಿಪಕ್ಷಗಳ ಭಾರೀ ಗದ್ದಲದ ಹಿನ್ನೆಲೆಯಲ್ಲಿ 11:30ಕ್ಕೆ ರಾಜ್ಯಸಭೆಯ ಕಲಾಪವನ್ನು ಕೂಡ ಮುಂದೂಡಲಾಗಿದೆ. ಕೇವಲ ಲೋಕಸಭೆ ಅಷ್ಟೇ ಅಲ್ಲ, ಲೋಕಸಭೆಯಲ್ಲಿ 12 ಗಂಟೆಗೆ ಮುಂದೂಡಿದರೆ ರಾಜ್ಯಸಭೆಯಲ್ಲಿ 12:30ಕ್ಕೆ ಕಲಾಪವನ್ನು ಮುಂದೂಡಿದ್ದಾರೆ. ರಾಜ್ಯಸಭೆಯಲ್ಲಿ ವಿಪಕ್ಷಗಳ ಸದಸ್ಯರು ಭಾರೀ ಗದ್ದಲವನ್ನು ಸೃಷ್ಟಿ ಮಾಡಿದಂಥ ಹಿನ್ನೆಲೆಯಲ್ಲಿ ಕಲಾಪವನ್ನು ಮುಂದೂಡಲಾಗಿದೆ. ಬೆಂಗಳೂರಲ್ಲಿ ಯುವತಿಯರು ಅಥವಾ ಹೆಣ್ಣು ಮಕ್ಕಳು ಒಂಟಿಯಾಗಿ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದರೆ ಕೆಲ ಕಿರಾತಕರು ಇರ್ತಾರೆ. ಒಂದು ಎಚ್ಚರಿಕೆ, ಈಗ ಹೆಣ್ಮಕ್ಳು ಹುಷಾರಾಗಿ ಓಡಾಡಿ, ಮತ್ತು ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡೋರು ಕೂಡ ಈ ಸ್ಟೋರಿ ಮಿಸ್ ಮಾಡಬೇಡಿ. ಯಾಕಂದರೆ ಯುವತಿ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದಂಥ ಅಸಭ್ಯ ಅರೆಸ್ಟ್ ಆಗಿದೆ. ರಾಮಮೂರ್ತಿ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನವೆಂಬರ್ 11ರಂದು ಘಟನೆ ನಡೆದಿತ್ತು. ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಕುಡಿದ ಮತ್ತಿನಲ್ಲಿ ಬೈಕ್ನಲ್ಲಿ ಹೋಗ್ತಿದ್ದಂಥ ಆರೋಪಿ ಅರುಣ್ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. CCTV ಫುಟೇಜ್ ಇತ್ತು. ಅದನ್ನು ಆಧರಿಸಿ ರಾಮಮೂರ್ತಿ ನಗರ ಪೊಲೀಸರು ತನಿಖೆಯನ್ನು ಮುಂದುವರಿಸಿ ಯಾರು ಅಸಭ್ಯವಾಗಿ ವರ್ತಿಸಿದ್ನಲ್ಲ ಆತನನ್ನು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ, ಜೈಲಿಗೆ ಕಳಿಸವ್ರೆ ಅರೆಸ್ಟ್ ಮಾಡಿ. ಹಾಗಾಗಿ ಇಲ್ಲಿ 2 ವಿಚಾರ. ಒಂದು, ಹೆಣ್ಮಕ್ಳು ಒಬ್ಬಂಟಿಯಾಗಿ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ, ಆದರೆ ಧೈರ್ಯವಾಗಿಯೂ ಕೂಡ ಇರಿ. ಯಾಕಂದರೆ ಪೊಲೀಸರು ನೋಡಿ ಅಸಭ್ಯವಾಗಿ ವರ್ತನೆ ಮಾಡಿದವನನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತೊಂದು, ಈ ಒಂಟಿ ಹೆಣ್ಮಕ್ಳ ಮೇಲೆ ಕೈ ಹಾಕೋದು ಅಥವಾ ಅವ್ರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡೋದು ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಜೈಲಿಗೆ ಹೋಗ್ತೀರಾ, ಬರೆದಿಟ್ಕೊಂಬಿಡಿ. ಒಂಟಿ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಈ ರೀತಿಯಾಗಿ ಅಸಭ್ಯ ವರ್ತನೆಯನ್ನು ಮಾಡೋದನ್ನು ಈ ಕ್ಷಣಕ್ಕೆ ಬಿಟ್ಟರೆ ಒಳ್ಳೆಯದು. ನೋಡಿ, ಅಲ್ಲೊಂದು ಯುವತಿ ನಡ್ಕೊಂಡು ಹೋಗಬೇಕಾದ್ರೆ ಹಿಂಬದಿಯಿಂದ ಬರುವಂಥ ಆ ಬೈಕ್ ಸವಾರ ಕುಡಿದ ಮತ್ತಲ್ಲಿರ್ತಾನೆ, ಅಸಭ್ಯವಾಗಿ ವರ್ತನೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಇಲ್ಲಿಯವರೆಗೂ ಕೂಡ ಮೂಡ ಕೇಸ್ನಲ್ಲಿ ದಾಖಲೆಗಳನ್ನು ತಿರ್ಚಿದ್ದಾಗಿರ್ಬೋದು ಅಥವಾ ದಾಖಲೆಗಳನ್ನು ಶಿಫ್ಟ್ ಮಾಡಿದಾಗಿರ್ಬೋದು, ಜೊತೆಗೆ ಯಾರಿಗೆ ದಾನದ ರೂಪದಲ್ಲಿ ಕೊಟ್ಟಿದ್ರು ಎಲ್ಲ ಸುದ್ದಿಗಳನ್ನು ನೋಡಿದ್ರಿ. ಆದರೆ ಈಗ
ಈ ಮೂಡಾ ಕೇಸ್ನಲ್ಲಿ ಇಲ್ಲಿಯವರೆಗಿನ ದೊಡ್ಡ ಟ್ವಿಸ್ಟ್ ಈಗ ಸಿಕ್ಕಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ನಿವೇಶನ ಪ್ರಕರಣದಲ್ಲಿ ಈಗ ಟ್ವಿಸ್ಟ್ ಸಿಕ್ಕಿದ್ದು, ಕೆಸರೆ ಗ್ರಾಮದ ಜಮೀನು ಸಂಬಂಧ ದಾವೆ ಹೂಡಲಾಗಿತ್ತಲ್ಲ, ಜಮೀನು ಮಾಲೀಕ ಮೈಲಾರಯ್ಯ ಮಗಳಿಂದ ಈಗ ದಾವೆ ಹೂಡಲಾಗಿದೆ. ಸಿದ್ದರಾಮಯ್ಯ ತಮ್ಮ ಜಮೀನು ಅಂತ ಹೇಳ್ತಿರುವಂಥ ಜಮೀನಿದೆಯಲ್ಲ, ದೇವರಾಜ್ ಕೊಟ್ಟಿರೋದು ಅಂತ ಮೈಸೂರು ಕೋರ್ಟ್ನಲ್ಲಿ ದಾವೆ ಹೂಡಿರುವಂಥ ಜಮುನಾ ಮೈಲಾರಯ್ಯ ಅಂದರೆ ದೇವರಾಜ್ ಅವರ ಅಣ್ಣ, ಮೈಲಾರಯ್ಯ ಅವರ ಪುತ್ರಿ ಈಗ ದಾವೆ ಹೂಡಿದ್ದಾರೆ. ಮೂಡಾ ಪ್ರಕರಣದಲ್ಲಿ A4 ಆಗಿರುವಂಥ ದೇವರಾಜ್, ಮಲ್ಲಿಕಾರ್ಜುನ ಸ್ವಾಮಿಗೆ ದೇವರಾಜು ಜಾಗವನ್ನು ಮಾರಾಟ ಮಾಡಿರ್ತಾರೆ. ಆ ಜಾಗವನ್ನು ಮಲ್ಲಿಕಾರ್ಜುನ ಸ್ವಾಮಿಯವರು ದಾನವಾಗಿ ಕೊಟ್ಟಿರ್ತಾರೆ, ಗಿಫ್ಟ್ ಡೀಡಾಗಿ ಕೊಟ್ಟಿರ್ತಾರೆ ಪಾರ್ವತಿ ಅವರಿಗೆ. ಅದರ ಬದಲಾಗಿ ಇವರು ಇಲ್ಲಿ ಕೆಸರೆ ಗ್ರಾಮದಲ್ಲಿ ಏನು ಜಾಗ ಇತ್ತು ಅದರ ಬದಲಾಗಿ ಇಲ್ಲಿ ವಿಜಯನಗರದಲ್ಲಿ ಜಾಗವನ್ನು ಪಡೆದುಕೊಂಡಿರ್ತಾರೆ. 14 ಸೈಟ್ಗಳು ವಾಪಸ್ ಹೋಗಿರುತ್ತೆ. ಎಲ್ಲರೂ ಕೂಡ ಇಷ್ಟೇ ಗೊತ್ತಿದೆ. ಆದರೆ ಈಗ ಈ ದೇವರಾಜ್ ಅವರ ಅಣ್ಣ ಮೈಲಾರಯ್ಯ ಇದ್ದಾರಲ್ಲ, ಅವರ ಪುತ್ರಿಗ ದಾವೆ ಹೂಡಿದ್ದಾರೆ. ಇಲ್ಲಿ ಪರಿಹಾರವನ್ನು ಕೇಳಿದ್ದಾರಂತೆ, ಕೊಟ್ಟಿಲ್ಲ. ನಮ್ಮ ಚಿಕ್ಕಪ್ಪ ದೇವರಾಜು ಮೋಸದಿಂದ ಭೂಮಿ ಮಾರಾಟ ಮಾಡಿದ್ದಾರೆ, ಖಾತೆ ಮಾಡಿಸ್ತೀನಿ ಅಂತ ಹೇಳಿ ಸಹಿ ಹಾಕಿಸ್ಕೊಂಡ್ರು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಜಮುನಾ ಸಹೋದರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಹಾಗೂ ತಾಯಿ ಬಳಿ ದೇವರಾಜು ಸಹಿಯನ್ನು ಪಡೆದುಕೊಂಡ್ರು, ಭೂಮಿ ಮಾರಾಟ ಮಾಡಿದ್ರು, ಇಲ್ಲಿವರೆಗೂ ಪರಿಹಾರ ಕೊಟ್ಟಿಲ್ಲ. ಇಷ್ಟೇ ಅಲ್ಲ, ವಂಶವೃಕ್ಷದಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಅವರಿಗೆ ದಾನವಾಗಿ ಬಂದಂತಹ ಭೂಮಿ ಮೇಲೆ ಈಗ ಮತ್ತೊಂದು ದೂರು ಕೇಸೆಲ್ಲ ದಾಖಲು ಮಾಡಿದ್ದಾರೆ. ಭೂಮಿಯ ಮೂಲ ಮಾಲೀಕರಲ್ಲಿದ್ದರು ಅವರ ಮೈಲಾರಯ್ಯವರ ಮಗಳು ಜಮುನಾ ಅವರಿಗೆ ಕೇಸೆಲ್ಲ ದಾಖಲು ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮೈಲಾರಯ್ಯವರ ಮಗ ಮಂಜುನಾಥ್ ಅವರು. ಲೋಕಸಭೆಯ ಕಲಾಪ ಈಗ ಆರಂಭ ಆಗಿತ್ತು. ಆದರೆ ಆರಂಭ ಆಗಿ ಕೆಲವೇ ನಿಮಿಷಗಳಲ್ಲಿ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಆಗಿದೆ, ಅಂದರೆ 12 ಗಂಟೆಗೆ ಮುಂದೂಡಿಕೆ ಆಗಿದೆ. ಲೋಕಸಭೆಯ ಕಲಾಪ ಮಧ್ಯಾಹ್ನ 12ಕ್ಕೆ ಮುಂದೂಡಿಕೆ ಆಗಿದ್ದು, ಅಲ್ಲಿ ವಿಪಕ್ಷಗಳ ಗದ್ದಲ ಶುರುವಾಗ್ತಾ ಇದ್ದಂತೆ ಸ್ಪೀಕರ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ, ಕಲಾಪವನ್ನು ನಡೆಸಲು ಅವಕಾಶವನ್ನು ಕೊಡದಂಥ ವಿಪಕ್ಷಗಳು. ಹಾಗಾಗಿ ಮಧ್ಯಾಹ್ನ 12 ಗಂಟೆಗೆ ಕಲಾಪವನ್ನು ಮುಂದೂಡಲಾಗಿದೆ. ಸಂಬಲ್ ಮಣಿಪುರ ಗಲಭೆ ವಿಚಾರದಲ್ಲಿ ಗದ್ದಲ ಸೃಷ್ಟಿಯಾಗಿತ್ತು. ವಿಪಕ್ಷಗಳು ಇದೇ ವಿಚಾರವನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗೋದಕ್ಕೆ ಶುರು ಮಾಡಿದರು. ಕಲಾಪ ಆರಂಭ ಆಗೋದಕ್ಕೆ ಬಿಟ್ಟಿಲ್ಲ ವಿಪಕ್ಷದ ನಾಯಕರು. ಹಾಗಾಗಿ ಕಲಾಪವನ್ನು 12 ಗಂಟೆಗೆ ಮುಂದೂಡಿದ್ದಾರೆ. प्रश्न संख्या 21 श्री अरुण गोविल। क्वेश्चन नंबर 1, मंत्री जी। माननीय मंत्री जी, उत्तर सदन के पटल पर रखा हुआ है। माननीय सदस्य, माननीय सदस्य, इसमें हमारे नैतिक मूल्य और संस्कारों को बहुत गहरी चोट पहुंचाई है। OTT प्लेटफॉर्म पर जो दिखाया जा रहा है बहुत अश्लील है, परिवार में साथ बैठकर देख नहीं सकते, इससे हमारे नैतिक मूल्यों पर ह्रास हुआ है। क्या सूचना प्रसारण मंत्री ये बताने की कृपा करेंगे? ಕಲಾಪ ಆರಂಭ ಆಗುತ್ತೆ. ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ಅಲ್ಲಿ ವಿಪಕ್ಷದ ನಾಯಕರೆಲ್ಲರೂ ಕೂಡ, ವಿಪಕ್ಷದ ಸದಸ್ಯರೆಲ್ಲರೂ ಕೂಡ ಈ ಮಣಿಪುರ ಗಲಾಟೆ ಆಯ್ತಲ್ಲ, ಆ ಗಲಭೆ ವಿಚಾರ ಅದು